ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ನಾನು ನಿಮ್ಮ ಸ್ಟ್ರೀಟ್ ರೈಡರ್. ಈಗಿನ ಜನ್ರೇಷನಲ್ಲಿ ಸುಮಾರು ಜನಕ್ಕೆ ಕಿಕ್ ಸ್ಟಾರ್ಟ್ ಅಂದರೆ ಎಂತ ಅಂತಾನೆ ಗೊತ್ತಿಲ್ಲ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಅಂಥದ್ರಲ್ಲಿ ಈಗ ಕೂಡ ಬರೀ ಕಿಕ್ ಸ್ಟಾರ್ಟಲ್ಲಿ ಸ್ಟಾರ್ಟ್ ಆಗೋ ಗಾಡಿಯನ್ನು ಇಟ್ಕೊಂಡಿರೋದೇ ಒಂದು ದೊಡ್ಡ ಕಿಕ್. ಲಾಸ್ಟ್ ಟೈಮ್ ಅಂದರೆ ಲಾಸ್ಟ್ ಮಂತಿಂದ ಫುಲ್ ಬ್ಯಾಂಗ್ಳೂರ್ ಡೇಸ್ ಟೈಟಲ್ ಮೇಲೆ ವೀಡಿಯೋಸ್ ಮಾಡಿ ಹಾಕ್ತಾ ಇದ್ದೆ. ಅದರದ್ದು ಪ್ಲೇಲಿಸ್ಟ್ ಕೂಡ ಕ್ರಿಯೇಟ್ ಮಾಡಿದ್ದೇನೆ, ಚೆಕ್ ಮಾಡಿ. ಹಾಗೆ ಈ ಸಲ ನಾವು ಪ್ರಾಜೆಕ್ಟ್ ಸ್ಪ್ಲೆಂಡರ್ ಅನ್ನೋ ಟೈಟಲ್ ಮೇಲೆ ಒಂದು ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಸೊ ಏನು ಅಂತ ನಿಮಗೆ ಅರ್ಥ ಆಗ್ತದೆ, ವಿಡಿಯೋ ಕೊನೆ ತನಕ ನೋಡಿ. ಸೊ ನಮ್ಮ ಹತ್ರ ಇರೋದು 2009 ಮಾಡೆಲ್ನ ಸ್ಪ್ಲೆಂಡರ್. ಇದರಲ್ಲಿ 97.2 cc ಏರ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್. ಇದು 7.4 bhp ಎಟ್ 8000 rpm ಹಾಗೆ 7.2 Nm ಆಫ್ ಟಾರ್ಕ್ ಎಟ್ 5000 rpm ನಲ್ಲಿ ಪ್ರೊಡ್ಯೂಸ್ ಮಾಡ್ತದೆ. ಫುಲ್ ಕಾರ್ಬೋರೇಟರ್ ಫ್ಯೂಯಲ್ ಸಿಸ್ಟಮ್ ಮತ್ತೆ ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಅನ್ನು ಕೊಟ್ಟಿದ್ದಾರೆ. ಹಾಗೆ ರೇರ್ ಅಲ್ಲಿ ಟ್ವಿನ್ ಶಾಕ್ ಅಬ್ಸರ್ಬ್ಸ್. ಅರೌಂಡ್ 12 ಲೀಟರ್ಸ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಇರುವ ಈ ಗಾಡಿಯ ಕರ್ಬ್ ವೇಟ್ 116 kg. ಇದರಲ್ಲಿ ಕಿಲ್ ಸ್ವಿಚ್ ಆಗಲಿ ಹಾಗೆ ಸೆಲ್ಫ್ ಸ್ಟಾರ್ಟ್ ಬಟನ್ ಇದು ಯಾವುದು ಕೂಡ ಇಲ್ಲ. ಓನ್ಲಿ ಕಿಕ್ ಮಾಡಿ ಖುಷಿ ಪಡಿ ಅಷ್ಟೇ. ಸ್ಪ್ಲೆಂಡರನ್ನು ಮಲ್ಟಿಪರ್ಪಸ್ ವೆಹಿಕಲ್ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ. ಯಾಕಂದರೆ ನಿಮಗೆ ಗೊತ್ತುಂಟು, ಇಂಡಿಯಾ ಇಸ್ ನಾಟ್ ಫಾರ್ ಬಿಗಿನರ್ಸ್. ನಮ್ಮ ಜನ ಅದನ್ನು ಸಿಟಿ ರೋಡಲ್ಲಿ, ಆಫ್ ರೋಡಲ್ಲಿ ಹಾಗೆ ಫ್ಯಾಮಿಲಿ ವೆಹಿಕಲ್ ಆಗಿ ಕೂಡ ಯೂಸ್ ಮಾಡ್ತಾರೆ. ಅಷ್ಟೇ ಅಲ್ಲ, ಇಡೀ ಮನೆಗಿರುವ ಸಾಮಾನು ಕೂಡ ಅದರಲ್ಲೇ ಕ್ಯಾರಿ ಮಾಡ್ತಾರೆ. ಎಷ್ಟೋ ಜನಕ್ಕೆ ಬೈಕ್ ಅಂದರೆ ಅದು ಬರೀ ಒಂದು ವೆಹಿಕಲ್ ಅಷ್ಟೇ. ಆದರೆ ನಮ್ಮಂಥ ಕೆಲವರಿಗೆ ಅದು ಜಸ್ಟ್ ವೆಹಿಕಲ್ ಅಲ್ಲ, ಇಟ್ಸ್ ಆನ್ ಎಮೋಷನ್. ಸೊ ಹಾಗಿದ್ದರೆ ಪ್ರಾಜೆಕ್ಟ್ ಸ್ಪ್ಲೆಂಡರ್ ಅಂದರೆ ಏನು ಅಂತ ಕೇಳೋದಾದರೆ, ಈ ಗಾಡಿಗೆ ನಾವು ಮಾಡಿಫಿಕೇಷನ್ ಮಾಡಿಸ್ಲಿಕ್ಕೆ ಹೊರಟಿದ್ದೇವೆ. ಆಲ್ರೆಡಿ ಸ್ವಲ್ಪ ಮೋಡ್ ಆಗಿದೆ, ಲೈಕ್ ಈ ಮಿರರ್ಸ್, ಹ್ಯಾಂಡಲ್ ಬಾರ್ ಮತ್ತು ಫ್ರಂಟ್ ಸಸ್ಪೆನ್ಷನ್ ಎಲ್ಲ. ಮೇಯ್ನಾಗಿ ನಮಗೆ ಈ ಸೈಲೆನ್ಸರನ್ನು ಚೇಂಜ್ ಮಾಡಬೇಕು. ಸ್ಪ್ಲೆಂಡರ್ ಗಾಡಿಗೆ ಮ್ಯಾಚ್ ಆಗೋ ಒಂದು ಫೇಮಸ್ ಸೈಲೆನ್ಸರನ್ನು ಇನ್ಸ್ಟಾಲೇಷನ್ ಮಾಡಿಸ್ತೇವೆ. ಅದಕ್ಕೆ ಅದು ಯಾವುದು ಏನು ಅಂತಲ್ಲ ನೆಕ್ಸ್ಟ್ ಎಪಿಸೋಡಲ್ಲಿ ನೀವೇ ನೋಡ್ತೀರಾ. ಡಿಸ್ಕ್ರಿಪ್ಷನಲ್ಲಿ ಕೆಲವು ಮೋಟೋ ವ್ಲಾಗಿಂಗ್ ಆಕ್ಸೆಸರೀಸ್ನ ಅಫಿಲಿಯೇಟ್ ಲಿಂಕನ್ನು ಹಾಕಿರ್ತೇನೆ. ಅದರಲ್ಲಿ ನಿಮಗೆ ಯಾವುದಾದ್ರೂ ಯೂಸ್ಫುಲ್ ಇದ್ದರೆ ಪರ್ಚೇಸ್ ಮಾಡ್ಬೋದು. ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇನ್ಸ್ಟಾದಲ್ಲಿ ಕೂಡ ಫಾಲೋ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ